ಸರ್ಕಾರದಿಂದ ವಿದ್ಯಾರ್ಥಿಗಳಿಗಾಗಿ ಆಹಾರ ವೆಚ್ಚ ಅತ್ಯಂತ ಕಡಿಮೆ ಇದ್ದು ಇದು ವಿದ್ಯಾರ್ಥಿಗಳಿಗೆ ಸರಿಯಾದ ಉತ್ತಮ ರೀತಿಯಲ್ಲಿ ಊಟ ವ್ಯವಸ್ಥೆ ಮಾಡಬೇಕು ಎಂದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರದಿಂದ ಪ್ರತಿ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 1,850 ರೂಪಾಯಿಯಿಂದಲೇ ಮುಂಜಾನೆ ಉಪಹಾರ, ಚಹಾ, ಬಾಳೆಹಣ್ಣು, 2 ಊಟ, ಮೊಟ್ಟೆ, ನಾನ್ ವೆಜ್, ಸ್ವೀಟ್, ಸರ್ಕಾರದ ಮೆನು ಚಾರ್ಟ್ ಪ್ರಕಾರ ವಸತಿ ನಿಲಯಗಳು ಜಿಲ್ಲೆಯಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸಲಾಗುತ್ತಿದೆ. ಆದರೆ ವಸತಿ ನಿಲಯಗಳಿಗೆ ಬರುವ ಅನುದಾನ ಎಷ್ಟು ಎಂಬುದು ಗೊತ್ತಿರದ ಹಲವಾರು ಪುಡಾರಿಗಳು ನಿಲಯದ ಮೇಲ್ವಿಚಾರಕರಿಂದ ಹಿಡಿದು ತಾಲೂಕಾ ಅಧಿಕಾರಿ, ಜಿಲ್ಲಾಧಿಕಾರಿಗಳವರೆಗೂ ದೂರು ಸಲ್ಲಿಸಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸರಿಯಾಗಿ ಸೇವೆ ಸಲ್ಲಿಸಲು ಬಿಡದೆ ಅನೇಕ ರೀತಿಯಲ್ಲಿ ಅಡೆತಡೆಗಳನ್ನ ಮಾಡುತ್ತಿದ್ದಾರೆ. ಅಲ್ಲದೆ ವಸತಿ ನಿಲಯಗಳ ಒಳಗೆ ಹೋಗಿ ವಿದ್ಯಾರ್ಥಿಗಳನ್ನು ಎತ್ತಿಕಟ್ಟಿ ಕುಮ್ಮಕ್ಕು ಕೊಡುವ ಕುತಂತ್ರಗಳು ನಡೆಯುತ್ತಿವೆ. ಆದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆ ಗುಣಮಟ್ಟದ ಆಹಾರ ಸಿಗಬೇಕಾದ್ರೆ ಕನಿಷ್ಠ ತಿಂಗಳಿಗೆ 450 ರೂಪಾಯಿ ಆಹಾರ ಭತ್ಯೆ ಹೆಚ್ಚಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈಗ ಆಹಾರ ಭತ್ಯೆ ಬಹಳಷ್ಟು ಕಡಿಮೆ ಇದೆ. ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ 1750 ಕೊಡ್ತಾರೆ. ಈ ಪೋಸ್ಟ್ ಮೆಟ್ರಿಕ್ 1850 ಕೊಡ್ತಾರೆ. 1850 ಮೆನು ಚಾರ್ಟ್ ಪ್ರಕಾರ ಊಟ, ತಿಂಡಿ, ನಾಷ್ಟ ಎಲ್ಲನೂ ಕೊಡಬೇಕು. ಸ್ನ್ಯಾಕ್ಸು, ಚಿಕನ್ ಇರಲಿ, ತಿಂಗಳಿಗೊಮ್ಮೆ ಹೋಳಿಗಿರಲಿ ಎಲ್ಲನೂ ಕೊಡ್ತಾರೆ. ಇದು ಸಮಸ್ಯೆ ನಮ್ಗೆ ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದರೆ, ಸರ್ಕಾರ ಬಜೆಟ್ ಕೊಡಲಿಂದ ನಮ್ಮವ್ರ ಮೇಲೆ ಅಟ್ಯಾಕ್ ಅಡಿಗೆ ಚಲೋ ಆಗಿಲ್ಲ ಅಂತಂದರೆ ನಮ್ಮ ಅಡುಗೆದವ್ರಿಗೆ ಹಿಡಿತಾರೆ. ಅವ್ರು ಅಡುಗೆ ಮಾಡೋರಿಗೆ ಹುಡುಗರು ಏನಂತಾರೆ, ಅಡುಗೆ ಚಲೋ ಆಗಿಲ್ಲ ಅಂತ. ಈಗ ಮಕ್ಕಳ ಸಂಖ್ಯೆ ಹೆಂಗಾಗ್ಯದಲ್ಲಿ ಅಂತಂದ್ರೆ 100 ಮಕ್ಕಳಿದ್ದಲ್ಲಿ 150 ಮಕ್ಕಳು MLAಗಳು, ಮಿನಿಸ್ಟ್ರುಗಳೆಲ್ಲ ಎಕ್ಸೆಸ್ ಕಳಿಸ್ಬಿಡ್ತಾರೆ ಹಾಸ್ಟೆಲ್ಗೆ. 100 ಇದ್ದಲ್ಲಿ 100 ಇರಬೇಕಲ್ಲ, 100 ಇದ್ದಲ್ಲಿ 150 ಮಾಡ್ತಾರೆ. 150 ಮಾಡಲಿಂದ ಒಂದು ಕಡೆ ನಮ್ಮ ಅಡುಗೆ ಮಾಡೋರಿಗೂ ಹೊರೆ ಹೆಚ್ಚಿಗೆ ಆಯ್ತು. 100 ಮಕ್ಕಳಿದ್ದಲ್ಲಿ 150 ಮಕ್ಕಳಿಗೆ ಹೆಚ್ಚಿಗೆ ರೊಟ್ಟಿ ಬಡಿ ಎಲ್ಲರೂ ಹೆಚ್ಚಿಗೆ ಕೆಲಸ ಮಾಡ್ಬೇಕಾಗ್ತದೆ. ಹೀಗಾಗಿ ನಮ್ಮ ಅಡುಗೆಯವ್ರಿಗೂ ಹೊರೆ ವಜ್ಜಾಗ್ಯ. ಅಡುಗೆ ಖರಾಬಾದ್ರೆ ನಮ್ಮ ಅಡುಗೆಯವ್ರ ಮ್ಯಾಗೆ ಬರ್ತದೆ. ಈಗ ನಾವು ಅದೇ ಈಗ ಅದು ನಮ್ಮದು ಬೇಡಿಕೆನೇ ಅದ. ಮಿನಿಮಮ್ ಏನದ, ಒಂದು ದಿನಕ್ಕೆ 150 ರೂಪಾಯಿ ಅಂತಂದ್ರೆ 4,500 ರೂಪಾಯಿ ನಮ್ದು ಆಹಾರ ಭತ್ಯೆ ವಿದ್ಯಾರ್ಥಿಗಳಿಗೆ ಕೊಡ್ರಿ ಅಂದರೆ ಒಳ್ಳೆ ಅಕ್ಕಿ ಕೊಡ್ಲಾಕತ್ತದೆ. ಅದು ಅಕ್ಕಿ ಸರಿ ಇಲ್ಲ, ಎಷ್ಟೇ ಹಸನ್ ಮಾಡಿದ್ರು ಅದು ಅಕ್ಕಿದಾಗ ಹುಳಗಳು, ಡುಸಿಗಳು ಅದು ಇರ್ತದೆ. ಈ ಥರ ಪ್ರಯತ್ನ ಮಾಡ್ತಾರೆ. ಎಲ್ಲೋ ಒಂದು ಕಣ್ ತಪ್ಪು ಬಂದ್ಬಿಟ್ರೆ ಅದೇ ದೊಡ್ಡ ಸುದ್ದಿ ಆಗತ್ತೆ. ಅದು ಅಕ್ಕಿ ಆಹಾರ ವೆಚ್ಚನೂ ಹೆಚ್ಚಿಗೆ ಮಾಡಬೇಕು. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.